ಓಂ ಶಾಂತಿ. ಮುರಳಿಯ ದಿನಾಂಕ 3/8/2025. ಅವ್ಯಕ್ತ ಬಾಪ್ದಾದ 28/3/2006. विश्व की आत्माओं को दुखों से छुड़ाने के लिए मनसा सेवा को बढ़ाओ, संपन्न और संपूर्ण बनो. ವಿಶ್ವದ ಸರ್ವ ಆತ್ಮರಿಗೆ ದುಃಖದಿಂದ ಬಿಡಿಸುವುದಕ್ಕಾಗಿ ಮನಸಾ ಸೇವೆ ಮಾಡಿರಿ. ಮನಸಾ ಸೇವೆಯ ಅಭ್ಯಾಸ ಜಾಸ್ತಿ ಮಾಡಿರಿ. ಸಂಪನ್ನ ಮತ್ತು संपूर्ण ಆಗಬೇಕು. आज सर्व खजानों के मालिक बाप दादा अपने चारों ओर के सर्व खजाने संपन्न बच्चों को देख रहे हैं. बाप दादा ने हर एक बच्चे को सर्व खजाने का मालिक बनाया है. ಈ ದಿನ ಸರ್ವ ಖಜಾನೆಗಳ ಮಾಲೀಕರಾದಂತಹ ಬಾಪ್ ದಾದಾರವರು ತಮ್ಮ ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾ ಪ್ರತಿಯೊಬ್ಬರಿಗೂ ಸರ್ವ ಖಜಾನೆಗಳಿಂದ ಸಂಪನ್ನ ಮಾಡಿದ್ದಾರೆ. ಸರ್ವ ಖಜಾನೆಗಳಿಗೆ ಮಾಲೀಕ ಮಾಡಿದ್ದಾರೆ. ದೇನೆ ವಾಲಾ ಏಕ್ ಹೈ और सर्व को एक जैसे खजाने दिए हैं. किसको कम किसको ज़्यादा नहीं दिए हैं. ಬಾಬಾ ಕೊಡುವಾಗ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದೇ ಸಮನಾಗಿ ಖಜಾನೆಗಳನ್ನು ಕೊಟ್ಟಿದ್ದಾರೆ. ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಕೊಟ್ಟಿಲ್ಲ. ಕ್ಯೋं बाप दादा अखुट खजाने के मालिक है. बेहद का खजाना है, इसलिए हर एक बच्चा अखुट खजाने का मालिक है. ಶಿವ ಬಾಬಾ ಅಖುಟವಾದಂಥ ಮಿತಿನೇ ಇಲ್ಲದಿರುವಂತಹ ಅಸೀಮಿತವಾದಂತಹ ಅಪರಿಮಿತವಾದಂತಹ ಖಜಾನೆಗೆ ಮಾಲೀಕ ಆಗಿದ್ದಾರೆ. ಹೀಗಾಗಿ ಮಕ್ಕಳನ್ನೂ ಕೂಡ ಸರ್ವ ಖಜಾನೆಯ ಮಾಲೀಕರನ್ನಾಗಿ ಮಾಡ್ತಾರೆ. ಬಾಪ್ ದಾದಾನೇ ಸರ್ವ ಬಚ್ಚೋं को एक जितना एक जैसा दिया है, लेकिन धारण करने वालों में कोई सर्व खजाने धारण करने वाले हैं और कोई यथाशक्ति धारण करने वाले हैं. ಬಾಬಾ ಕೊಡುವಾಗ ಎಲ್ಲರಿಗೂ ಒಂದೇ ಸಮನಾಗಿ ಖಜಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಧಾರಣೆ ಮಾಡುವಾಗ ಮಕ್ಕಳು ಕೆಲವರು ನಂಬರ್ 1 ಆಗ್ತಾರೆ, ಕೆಲವರು ನಂಬರ್ 1 ಆಗ್ತಾರೆ, ಕೆಲವರು ನಂಬರ್ 2 ಆಗ್ತಾರೆ, ಕೆಲವರು ನಂಬರ್ 1 ಆಗ್ತಾರೆ. जिन्होंने जितना भी धारण किया है उनके चेहरे से नैनों से खजानों का नशा स्पष्ट दिखाई देता है. खजाने से भरपूर आत्मा चेहरे से नैनों से भरपूर दिखाई देती है. ಯಾರು ಎಲ್ಲ ಖಜಾನೆಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ ಅವರ ಮುಖದಲ್ಲಿ ಅದರ ನಶೆ ಸ್ಪಷ್ಟವಾಗಿ ಕಾಣಿಸ್ತದೆ. जैसे स्थूल खजाना प्राप्त करने वाली आत्मा के चलन से चेहरे से मालूम पड़ जाता है, तो यह अविनाशी खजानों का नशा खुशी स्पष्ट दिखाई देती है. ಹೇಗೆ ಲೌಕಿಕದಲ್ಲಿ ಒಬ್ಬರ ಹತ್ತಿರ ಸಾಕಷ್ಟು ಹಣ ಇತ್ತು, ಖಜಾನೆ ಇತ್ತು ಅಂದರೆ ಅವರ ಚಲನೆ ವಲನೆಯಿಂದ ಅವರ ಮುಖಚರ್ಯೆಯಿಂದನೇ ಅದು ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗೆ ಈ ಅವಿನಾಶಿ ಖಜಾನೆಯ ನಶೆ ಮತ್ತು ಖುಷಿ ಖಜಾನೆಯಿಂದ ಸಂಪನ್ನ ಆಗಿರುವಂತಹ ಮಕ್ಕಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. यह खजाना बेफिक्र बादशाह बना देता है. जहाँ ईश्वरीय फ़कूर है वहाँ फ़िक्र हो नहीं सकता.
बेफिक्र बादशाह ಬೇಗಂಪುರ್ ಕೆ ಬಾದಶಾಹ್ ಬನ್ ಜಾತೆ ಹೇ. ಖಜಾನೆಯಿಂದ ಸಂಪನ್ನ ಆಗಿರುವಂಥ ಮಕ್ಕಳು ನಿಶ್ಚಿಂತ ಚಕ್ರವರ್ತಿ ಆಗಿಬಿಡ್ತಾರೆ. ದುಃಖರಹಿತ ರಾಜ್ಯದ ಅಧಿಕಾರಿಗಳು ಆಗ್ತಾರೆ. तो आप सभी ईश्वरीय संपन्नता के खजाने वाले बेफिक्र बादशाह होना. कोई फिक्र है क्या होगा कैसा होगा इसका भी फिक्र नहीं. ತಾವೆಲ್ಲರೂ ಈಶ್ವರೀಯ ಖಜಾನೆಯಿಂದ ಸಂಪನ್ನ ಆಗಿರುವಂತಹ ನಿಶ್ಚಿಂತ ಚಕ್ರವರ್ತಿಗಳು ಆಗಿದ್ದೀರಿ ತಾನೆ. ಅಥವಾ ಏನಾದರೂ ದುಃಖ ಚಿಂತೆ ಇದೆಯೇ, ಏನಾಗ್ತದೆ ಹೇಗೆ ಆಗ್ತದೆ ಎಂಬ ಚಿಂತೆ ಇಲ್ಲ ತಾನೆ. त्रिकालदर्शी स्थिति में स्थित रहने वाले जानते हो जो हो रहा है वह सब अच्छा है, जो होने वाला है वह और अच्छा है, क्योंकि सर्वशक्तिमान बाप के साथी हो साथ रहने वाले. ತ್ರಿಕಾಲದರ್ಶಿಯ ಸ್ಥಿತಿಯಲ್ಲಿ ಇರುವಂಥ ಮಕ್ಕಳು ಸದಾ ಮನಸ್ಸಿನಿಂದ ಅಂದ್ಕೊಳ್ತಾರೆ, ಏನಾಗ್ತಾ ಇದೆಯೋ ಅದು ಒಳ್ಳೆಯದು, ಮುಂದೆ ಏನು ಆಗಲಿದೆಯೋ ಅದು ಇನ್ನೂ ಒಳ್ಳೆಯದು ಅಂತ ಅವರಿಗೆ ನೆನಪಿರ್ತದೆ. ಏಕೆಂದರೆ ಸರ್ವಶಕ್ತಿವಂತ ತಂದೆ ಅವರ ಜೊತೆಗೇ ಇರ್ತಾರೆ, ಅವರ ಸಾಥಿಯಾಗಿರ್ತಾರೆ. हरेक को नशा है फ़कुर है, बाप दादा सदा हमारे दिल में रहते हैं और हम सदा बाप के दिल तख्त पर रहते. ಪ್ರತಿಯೊಬ್ಬರಿಗೂ ಖುಷಿ ಇರ್ತದೆ, ನಶೆ ಇರ್ತದೆ. ಏನೆಂದರೆ ತಂದೆ ನಮ್ಮ ಹೃದಯದಲ್ಲಿ ಇದ್ದಾರೆ, ನಾವು ತಂದೆಯ ಹೃದಯದಲ್ಲಿ ಇದ್ದೇವೆ ಅಂತ. ಖಜಾನೆಯಿಂದ ಸಂಪನ್ನ ಆದಂತಹ ಮಕ್ಕಳಲ್ಲಿ ಸದಾ ಇದೇ ನಶೆ ಇದೇ ಖುಷಿ ಇರ್ತದೆ. तो ऐसा नशा है ना जो दिल तख्त नशीन है उसके संकल्प तो क्या, स्वप्न में भी दुख की लहर नहीं आ सकती. ಯಾರು ತಂದೆಯ ಹೃದಯ ಸಿಂಹಾಸನದಲ್ಲಿ ಇರ್ತಾರೋ ಅವರ ಸಂಕಲ್ಪ ಅಷ್ಟೇ ಅಲ್ಲ, ಸ್ವಪ್ನದಲ್ಲಿಯೂ ಕೂಡ ದುಃಖದ ಅಲೆಗಳು ಬರೋದಿಲ್ಲ. क्योंकि सर्व खजानों से भरपूर है, जो भरपूर चीज़ होती है उसमें हलचल नहीं होगी. ಏಕೆಂದರೆ ಅವರು ಸರ್ವ ಖಜಾನೆಗಳಿಂದ ಭರ್ಪೂರಾಗಿರ್ತಾರೆ. ಯಾವ ವಸ್ತು ಸಂಪೂರ್ಣ ಭರ್ತಿಯಾಗಿರ್ತದೆ ಅದರಲ್ಲಿ ಹಲ್ಚಲ್ ಇರೋದಿಲ್ಲ, ಆ ವಸ್ತು ಮೇಲೆ ಕೆಳಗೆ ಆಗೋದಿಲ್ಲ. तो चारों ओर के बच्चों की संपन्नता देख रहे थे. हर एक का जमा का खाता चेक किया. खजाना तो अखुट मिला है, लेकिन जो मिला है उस खजाने को कार्य में लगाते ख़त्म किया है. वह मिले हुए खजानों को कार्य में भी लगाया है और बढ़ाया है. ನಾಲ್ಕು ಕಡೆಯ ಮಕ್ಕಳ ಸ್ಥಿತಿಯನ್ನು ಮತ್ತು ಜಮಾ ಖಾತೆಯನ್ನು ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಸಿಕ್ಕಿರುವ ಅಖುಟ ಖಜಾನೆಯನ್ನು ಕಾರ್ಯ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೀರಾ. ಖಜಾನೆಯನ್ನು ಕಾರ್ಯದಲ್ಲಿ ಉಪಯೋಗಿಸ್ತಾ ಹೋದರೆ, ವಿನಿಯೋಗ ಮಾಡ್ತಾ ಇದ್ದರೆ ಅದು ವೃದ್ಧಿ ಆಗ್ತದೆ. खजाना सिर्फ अब इस समय के लिए नहीं, यह खजाना भविष्य में भी साथ में चलना है. जमा हुआ ही साथ जाएगा. ಇಲ್ಲಿ ಸಿಕ್ಕಿರುವಂತಹ ಗುಣಗಳ ಖಜಾನೆ, ಶಕ್ತಿಯ ಖಜಾನೆ, ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ಅದು ಭವಿಷ್ಯ ಜೀವನದಲ್ಲಿ ದೇವತಾ ಜೀವನದಲ್ಲೂ ಜೊತೆಗೇ ಇರ್ತದೆ. ಇಲ್ಲಿ ಜಮಾ ಮಾಡಿಕೊಂಡ್ರೆ ಅಲ್ಲಿಯೂ ಕೂಡ ಅದು ನಿಮ್ಮ ಹತ್ತಿರ ಇರ್ತದೆ. तो बाबा परसेंटेज देख रहे थे. सेवा तो सभी बच्चे यथा योग यथाशक्ति कर रहे, लेकिन सेवा का फल जमा होना उसमें अंतर है. ಬಾಬಾ ನೋಡ್ತಿದ್ದಾರೆ,
ಎಲ್ಲ ಮಕ್ಕಳು ಕೂಡ ಸೇವೆಯಂತೂ ಮಾಡ್ತಾ ಇದ್ದಾರೆ. ಯಥಾಯೋಗ ಯಥಾಶಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಅದರ ಫಲವೂ ಕೂಡ ಜಮಾ ಆಗ್ತಿದೆ. ಆದರೆ ಆ ಫಲದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಕೈ बच्चों का जमा खाता देखा, सेवा बहुत करते लेकिन सेवा करने का फल जमा हुआ या नहीं, उसकी निशानियाँ क्या होगी. ಅನೇಕರು ಸೇವೆ ಮಾಡ್ತಾರೆ, ಆದರೆ ಅದರ ಫಲ ಜಮಾ ಆಗ್ತಿದೆ ಅನ್ನೋದಕ್ಕೆ ಗುರ್ತೇನು. ಸೇವಾ कोई भी हो, चाहे मनसा चाहे वाचा चाहे कर्मणा, तीनों में 100% मार्क होती है. तीनों में 100 है. सेवा तो की, लेकिन अगर सेवा करने के समय सेवा के बाद स्वयं अपने मन में अपने से संतुष्ट है और साथ में जिनकी सेवा की जो सेवा साथी बनते हैं वह सेवा करने वाले को देखते हैं सुनते हैं वह भी संतुष्ट है तो समझो जमा हुआ. मनसा ಸೇವೆನೇ ಇರಲಿ, ವಾಚಾ ಸೇವೆನೇ ಇರಲಿ, ಕರ್ಮಣ ಸೇವೆನೇ ಇರಲಿ, ಮೂರೂ ರೀತಿಯ ಸೇವೆ ನೀವು ಯಥಾರ್ಥವಾಗಿ ಮಾಡ್ತಾ ಇದ್ದರೆ ಮೂರೂ ರೀತಿಯಿಂದ ನೀವು ಸಂತುಷ್ಟ ಆಗ್ತೀರಿ. ಮೂರೂ ರೀತಿಯ ಸೇವೆಯಲ್ಲಿ ನಿಮಗೆ 100ಕ್ಕೆ 100 ಅಂಕಗಳು ಪ್ರಾಪ್ತಿಯಾಗ್ತವೆ. 100ಕ್ಕೆ 100 ಅಂಕಗಳು ನಿಮಗೆ ಸಿಕ್ಕಿವೆ ಅನ್ನೋದಕ್ಕೆ ಗುರ್ತೇನು ಅಂದರೆ, ಸೇವೆ ಮಾಡುವಂಥವರು ತಾವು ಸಂತುಷ್ಟ ಆಗಿರ್ತಾರೆ, ಯಾರು ಸೇವೆ ಮಾಡ್ತಾರೋ ಅವರು ಕೂಡ ಸಂತುಷ್ಟ ಆಗಿರ್ತಾರೆ. ನಿಮ್ಮಿಂದ ಎಲ್ಲರೂ ಸಂತುಷ್ಟ ಇದ್ದಾರೆ ಮತ್ತು ನೀವು ಸಂತುಷ್ಟ ಇದ್ದೀರಿ ಅಂದರೆ ನೀವು ಮಾಡುವ ಸೇವೆ ಸರಿ ಇದೆ ಅಂತ ಅರ್ಥ. ಸರ್ವಕಿ ಸಂತುಷ್ಟತಾ ನಹೀ ಹೈ तो परसेंटेज जमा का कम हो जाता है. ನಿಮ್ಮಿಂದ ಎಲ್ಲರೂ ಸಂತುಷ್ಟ ಆಗ್ತಿಲ್ಲ ಅಂದರೆ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ, ಸೇವೆಯ ಫಲ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಯಥಾರ್ಥ ಸೇವಾ ಕಿ ವಿಧಿ ಪಹಲೆ भी बताई, 3 बातें विधि पूर्वक है तो जमा है. एक निमित्त भाव, दूसरा निर्माण भावना, तीसरा निर्मल स्वभाव निर्मल ವಾಣಿ. ಸೇವೆಯಲ್ಲಿ ಸಫಲತೆ ಸಿಗಬೇಕಾದ್ರೆ ಆ ಸೇವೆಯನ್ನು ವಿಧಿಪೂರ್ವಕವಾಗಿ ಮಾಡಬೇಕು. ಇದರ ಬಗ್ಗೆ ಬಾಬಾ ಮೊದಲೇ ತಿಳಿಸಿದರೆ, ಸೇವೆ ಮಾಡುವಾಗ ಒಂದು ನಿಮಿತ್ಯ ಭಾವನೆ ಇರಬೇಕು, ಎರಡನೇದು ನಿರ್ಮಾಣ ಭಾವನೆ ಇರಬೇಕು, ಮೂರನೇದು ನಿರ್ಮಲ ಸ್ವಭಾವ ಇರಬೇಕು. ವಾಣಿಯಲ್ಲಿ ನಿರ್ಮಲತೆ ಅಥವಾ ಮಧುರತೆ ಇರಬೇಕು. भाव भावना और स्वभाव बोल, अगर यह 3 बातों से एक बात भी कम है, एक है दो नहीं, दो है एक नहीं, तो वह कमजोरी जमा की परसेंटेज कम कर देती है. ಭಾವ, ಭಾವನೆ, ಸ್ವಭಾವ ಮತ್ತು ವಾಣಿ, ಈ 4 ರೀತಿಯಿಂದ ಬಾಬಾ ಹೇಳಿದ ಪ್ರಕಾರ ಸೇವೆ ಮಾಡಿದರೆ ಬಾಬಾ ಹೇಳ್ತಾರೆ ನಿಮಗೆ 100ಕ್ಕೆ 100ರಷ್ಟು ಅಂಕಗಳು ಅಥವಾ ಪ್ರತಿಫಲ ಸಿಗ್ತದೆ. 4 ವಿಷಯಗಳಲ್ಲಿ ಒಂದು ವಿಷಯದ ಕೊರತೆ ಇದ್ದರೆ ಆಗಲೂ ಕೂಡ ನಿಮ್ಮ ಖಾತೆಯಲ್ಲಿ 100ಕ್ಕೆ 100ರಷ್ಟು ಜಮಾ ಆಗೋದಿಲ್ಲ. बाप दादा ने देखा कईयों की 4 बातें जो सुनाई, भाव भावना, उस प्रमाण कई बच्चों का सेवा का समाचार बहुत है लेकिन जमा का खाता कम है. ಭಾವ, ಭಾವನೆ, ಶಬ್ದ, ಸ್ವಭಾವ, ಈ 4 ವಿಷಯದಲ್ಲಿ ಸರಿ ಇದ್ದು ಸೇವೆ ಮಾಡುವಂಥವರ ಸಂಖ್ಯೆ ಕಡಿಮೆ ಇದೆ. ಸೇವೆಯಂತೂ ಎಲ್ಲರೂ ಮಾಡ್ತಾರೆ, ಆದರೆ ಆ ಸೇವೆಯ ಪ್ರತಿಫಲ ಎಷ್ಟು ಪರ್ಸೆಂಟೇಜಲ್ಲಿ ಜಮಾ ಆಗಬೇಕು ಅಷ್ಟು ಜಮಾ
ಆಗ್ತಿಲ್ಲ. हर खजाने को चेक करो. ज्ञान का खजाना अर्थात जो भी संकल्प कर्म किया वह नॉलेजफुल हो करके किया, साधारण तो नहीं हुआ. योग अर्थात सर्वशक्ति का खजाना भरपूर हो. चेक करो हर दिन की दिनचर्या में समय प्रमाण जिस शक्ति की आवश्यकता है उस समय वह शक्ति ऑर्डर में रही. मास्टर सर्वशक्तिवान का अर्थ है मालिक बनना. ऐसे तो नहीं समय बीतने के बाद शक्ति का सोचते ही रह जाए. अगर समय पर ऑर्डर करने पर शक्ति इमर्ज नहीं होती, एक शक्ति को भी अगर ऑर्डर में नहीं चला सकते तो निर्विघ्न राज्य के अधिकारी कैसे बनेंगे. ಬಾಬಾ ಹೇಳ್ತಾರೆ, ಜ್ಞಾನದ ಖಜಾನೆ, ಸಂಕಲ್ಪದ ಖಜಾನೆ. ಏನು ಕರ್ಮ ಮಾಡ್ತೀರಿ ಅದು ಜ್ಞಾನಯುಕ್ತ ಆಗಿ ಯೋಗಯುಕ್ತ ಆಗಿ ಮಾಡ್ತಿದ್ದೀರಾ. ಜ್ಞಾನ ಅಂದ್ರೇ ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಯೋಗ ಅಂದರೆ ಸರ್ವಶಕ್ತಿಗಳ ಖಜಾನೆ. ಹಾಗಾದರೆ ಸಮಯದ ಅನುಸಾರವಾಗಿ ಯಾವ ಶಕ್ತಿಯ ಅವಶ್ಯಕತೆ ಇರ್ತದೆ ಆ ಶಕ್ತಿ ನಿಮ್ಮ ಹತ್ತಿರ ಹಾಜಿರ್ ಆಗ್ತಾ ಇದೆಯೇ, ಅಥವಾ ಆಹ್ವಾನ ಮಾಡಿದ ನಂತರ ಬಹಳ ಸಮಯ ಬಿಟ್ಟ ನಂತರ ಆ ಶಕ್ತಿ ನಿಮ್ಮಲ್ಲಿ ಬರ್ತಾ ಇದ್ದರೆ ನೀವು ನಿರ್ವಿಘ್ನ ರಾಜ್ಯದ ಅಧಿಕಾರಿಗಳು ಹೇಗೆ ಆಗ್ತೀರಿ. समय पर कार्य में लगाते हैं तो जमा होता है. चेक करते जाओ कि मेरा खाता क्या है, क्योंकि बाप दादा को सभी बच्चों से अति प्यार है. बाप दादा चाहते हैं सभी बच्चों का जमा का खाता भरपूर हो. ನೀವು ಫೇಲ್ ಆದ ನಂತರ ಆ ಶಕ್ತಿ ನಿಮ್ಮ ಹತ್ರ ಬರ್ತದೆ ಅಂದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸಮಯಕ್ಕೆ ಸರಿಯಾಗಿ ಆ ಶಕ್ತಿ ಬಂದು ನೀವು ವಿಜಯಶಾಲಿಗಳಾಗಿಬಿಟ್ರೆ ನಿಮ್ಮ ಖಾತೆಯಲ್ಲಿ 100% ಪ್ರಾಪ್ತಿ ಜಮಾ ಆಗ್ತದೆ. धारणा में भी भरपूर. धारणा की निशानी है हर कर्म गुण संपन्न होगा. जिस समय जिस गुण की आवश्यकता है वह गुण चेहरे चलन में इमर्ज दिखाई दे. ಧಾರಣೆಯಲ್ಲೂ ಕೂಡ ನೀವು ಮಕ್ಕಳು ಸಂಪನ್ನ ಆಗಬೇಕು. ಧಾರಣೆಯ ಗುರುತಾಗಿದೆ ನಿಮ್ಮ ಪ್ರತಿಯೊಂದು ಕರ್ಮ ಗುಣ ಸಂಪನ್ನ ಆಗಿರಬೇಕು. ಯಾವ ಸಮಯದಲ್ಲಿ ಯಾವ ಗುಣದ ಅವಶ್ಯಕತೆ ಇರ್ತದೆ ಆ ಗುಣ ನಿಮ್ಮ ಚಲನೆ ವಲನೆ ಮಾತು ಅಥವಾ ವಾಣಿಯಲ್ಲಿ ಅದು ಕಾಣಿಸ್ಬೇಕು. ನಿಮ್ಮಲ್ಲಿ ಆ ಗುಣ ಇಮರ್ಜ್ ಆಗಬೇಕು. अगर कोई भी गुण की कमी है, मानो सरलता के गुण की कर्म के समय आवश्यकता है, मधुरता की आवश्यकता है, चाहे बोल में चाहे कर्म में. अगर सरलता मधुरता के बजाय थोड़ा भी आवेशता या थकावट के कारण बोल मधुर नहीं है, चेहरा मधुर नहीं है, सीरियस है, तो गुण संपन्न तो नहीं कहेंगे ना. कैसे भी सरकमस्टेंसेस हो, लेकिन मेरा जो गुण है वह मेरा गुण इमर्ज होना चाहिए. अभी शॉर्ट में सुना रहे ಬಾಬಾ ಹೇಳ್ತಾರೆ, ಸಮಯದ ಅನುಸಾರವಾಗಿ ಅಂಥಂಥ ಗುಣ ನಿಮ್ಮಲ್ಲಿ ಇಮರ್ಜ್ ಆಗಬೇಕು. ಸರಳತೆಯ ಗುಣ ಇರಬೇಕು, ಮಧುರತೆಯ ಗುಣ ಇರಬೇಕು. ಮಾತಾಡುವಾಗ ಕರ್ಮ ಮಾಡುವಾಗ ಆ ಸರಳತೆ ಮಧುರತೆ ನಿಮ್ಮಲ್ಲಿ ಕಾಣಿಸ್ಬೇಕು. ಬದಲಾಗಿ ನಿಮ್ಮ ಮಾತು ಮಧುರ ಆಗಿರಲಿಲ್ಲ, ನೀವು ಬಹಳ ಸೀರಿಯಸ್ ಆಗಿಬಿಟ್ಟಿದ್ದರೆ ಅಥವಾ ಆವೇಶದಲ್ಲಿ ಬಂದರೆ ನಿಮ್ಮ ಖಾತೆಯಲ್ಲಿ ಜಮಾ ಆಗೋದಿಲ್ಲ, ಹೆಚ್ಚಿನ ಫಲ ಜಮಾ ಆಗೋದಿಲ್ಲ. ಯಾವುದೇ ಪರಿಸ್ಥಿತಿ ಇರಲಿ
ನಿಮ್ಮ ಮೂಲ ಗುಣಗಳನ್ನು ನೀವು ಬಿಡಬಾರದು. इसी सेवा ही सेवाधारी की सबसे अच्छी निशानी है. स्वयं भी सदा हल्का, ಲೈಟ್ और ಕುಶನುಮಃ. ಇಂತಹ ಸೇವೆ ಈಗ ಬೇಕಾಗಿದೆ. ಸೇವಾಧಾರಿಗಳ ಗುರ್ತಾಗಿದೆ. ಸೇವಾಧಾರಿಗಳು ತಾವು ಹಗುರ ಆಗಿರ್ತಾರೆ, ಲೈಟ್ ಆಗಿರ್ತಾರೆ ಮತ್ತು ಸದಾ ಖುಷಿಯಲ್ಲಿ ಇರ್ತಾರೆ, ನಗುಮುಖದಿಂದ ಇರ್ತಾರೆ. ಸೇವಾ ಕಾ ಫಲ್ ಹಿ ಹೈ ಖುಷಿ. सेवा करते खुशी गायब हो जाती है तो सेवा का खाता ಜಮಾ नहीं होता. ಸೇವೆ ಮಾಡುವಾಗ ಖುಷಿನೇ ಇಲ್ಲ ಅಂದರೆ ಸೇವೆಯ ಫಲ ಏನು ಸಿಗಬೇಕಾಗಿದೆಯೋ ಅದು ಸಂಪೂರ್ಣವಾಗಿ ಜಮಾ ಆಗೋದಿಲ್ಲ. ಸೇವಾ ಕಿ समय लगाया, मेहनत की तो थोड़ी परसेंटेज में वह जमा होगा. फालतू तो नहीं जाएगा, लेकिन जितनी परसेंटेज में जमा होना चाहिए उतना नहीं होता. ಸೇವೆ ಮಾಡ್ತೀರಿ, ಸಮಯ ಕೊಡ್ತೀರಿ, ಪರಿಶ್ರಮ ಪಡ್ತೀರಿ, ಆ ಸೇವೆಗೆ ಸ್ವಲ್ಪಿಲ್ಲ ಸ್ವಲ್ಪ ಜಮಾ ಆಗೇ ಆಗ್ತದೆ. ಸಂಪೂರ್ಣವಾಗಿ ಅದು ವೇಸ್ಟ್ ಆಗೋದಿಲ್ಲ. ಆದರೆ ಸೇವೆ ಮಾಡುವಾಗ ಖುಷಿ ಇಲ್ಲ, ಹಗುರತೆ ಇಲ್ಲ, ನಗು ಮುಖ ಇಲ್ಲ ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ ಪ್ರತಿಫಲ ಸಿಗಬೇಕಾಗಿತ್ತೋ, ಜಮಾ ಆಗಬೇಕಾಗಿತ್ತು ಅಷ್ಟು ಪರ್ಸೆಂಟೇಜ್ನಲ್ಲಿ ಜಮಾ ಆಗೋದಿಲ್ಲ. ऐसे ही संबंध संपर्क की निशानी दुआओं की प्राप्ति हो. संबंध संपर्क में जो आए उनके मन से आपके प्रति दुआएं निकले. ಹಾಗೆಯೇ ಯಾರೆಲ್ಲರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅವರ ಮನಸ್ಸಿನಲ್ಲಿ ನಿಮ್ಮ ಪ್ರತಿ ಆಶೀರ್ವಾದ ಬರಬೇಕು. बहुत अच्छा बाहर से नहीं दिल से निकले, दिल से दुआएं निकले और दुआएं अगर प्राप्त है तो दुआएं मिलना यह बहुत सहज पुरुषार्थ का साधन है. ನಿಮ್ಮ ಹತ್ತಿರ ಬರುವಂಥವರು, ಸಂಬಂಧ ಸಂಪರ್ಕದಲ್ಲಿ ಬರುವಂಥವರು ಮೇಲ್ಮೇಲಕ್ಕೆ ಅಷ್ಟೇ ಬಹಳ ಚೆನ್ನಾಗಿತ್ತು, ಚೆನ್ನಾಗಿದೆ ಅಂತ ಹೇಳಬಾರದು. ಆದರೆ ಹೃದಯಪೂರ್ವಕವಾಗಿ ಅದನ್ನು ಹೇಳಬೇಕು. ಹೃದಯದಿಂದ ನಿಮಗೆ ಆಶೀರ್ವಾದ ಕೊಡಬೇಕು. ಆಶೀರ್ವಾದದ ಗುರುತೇನೆಂದರೆ ಅನೇಕರ ಆಶೀರ್ವಾದ ನಿಮಗೆ ಸಿಗ್ತಾ ಇದ್ದರೆ ನಿಮ್ಮ ಪುರುಷಾರ್ಥ ಸಹಜವಾಗಿ ನಡೀತಾ ಇರ್ತದೆ. ಪುರುಷಾರ್ಥ ಮಾಡುವುದು ನಿಮಗೆ ಕಷ್ಟ ಅನಿಸೋದಿಲ್ಲ. ಭಾಷಣ नहीं करो, चलो मनसा सेवा भी इतनी पावरफुल नहीं है. कोई नए नए प्लान नहीं बनाने आते, कोई हर्जा नहीं. सबसे सहज पुरुषार्थ का साधन है दुआएं दो, दुआएं लो. ನಿಮಗೆ ಭಾಷಣ ಮಾಡಲಿಕ್ಕೆ ಬರಲ್ಲ ಅಂತ ತಿಳ್ಕೊಳ್ರಿ. ಮನಸಾ ಸೇವೆನೋ ಅಷ್ಟೊಂದು ಶಕ್ತಿಯುತವಾಗಿ ನೀವು ಮಾಡ್ತಿಲ್ಲ. ಹೊಸ ಹೊಸ ಯೋಜನೆಗಳನ್ನು ಕೂಡ ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಳ್ರಿ. ಆದರೆ ಕೇವಲ ಆಶೀರ್ವಾದ ಕೊಡುವುದು, ಆಶೀರ್ವಾದ ಪಡ್ಕೊಳ್ಳೋದು, ಈ ಒಂದೇ ಒಂದು ಸೇವೆ ಮಾಡಿದರೆ ಸಾಕು, ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಜಮಾ ಆಗಿಬಿಡ್ತದೆ. ऐसे बाप दादा कई बच्चों के मन के संकल्प रीड करते. कई बच्चे समय अनुसार कहते हैं कि अगर कोई खराब काम करता है तो उसको कैसे दुआएं दे, उस पर क्रोध तो आता है ना, दुआएं कैसे देंगे. ಕೆಲವ್ರು ಕೇಳ್ತಾರಂತೆ ಬಾಬೋರ್ಗೆ, ಒಮ್ಮೊಮ್ಮೆ ಒಂದು ಸಂದರ್ಭ ಅಥವಾ ಪರಿಸ್ಥಿತಿಯಲ್ಲಿ ಯಾರಾದರೂ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಹೇಗೆ ನಾವು ಆಶೀರ್ವಾದ ಕೊಡಬೇಕು. ನಮಗೆ ಅವರನ್ನು ನೋಡಿದರೆ ಕ್ರೋಧ ಏನೂ ಬರೋದಿಲ್ಲ, ಆದರೆ ಆಶೀರ್ವಾದ ಕೊಡೋದಕ್ಕೂ ಮನಸ್ಸಾಗೋದಿಲ್ಲ ಅಂತ ಹೇಳ್ತಾರಂತೆ. फिर क्रोध के बाल बच्चे भी तो बहुत है,
लेकिन उसने खराब काम किया, वह खराब है। आपने ठीक समझा कि वह खराब है। यह निर्णय तो अच्छा किया, समझा अच्छा, लेकिन एक होता है समझना, दूसरा होता है उनके खराब काम, खराब बातों को अपने दिल में समाना। समझना और समाना ಫರ್ಕ್ है। ಬಾಬಾ ಹೇಳ್ತಾರೆ, ಒಬ್ಬರು ಕೆಟ್ಟ ಕೆಲಸ, ತಪ್ಪು ಕೆಲಸ ಮಾಡ್ತಾ ಇದ್ದರೆ ಅದನ್ನು ನೀವು ಗುರ್ತಿಸಿದ್ರಿ, ನಿರ್ಣಯ ಮಾಡಿದ್ರಿ ಅದು ಸರಿ ಇಲ್ಲ ಅಂಥೇಳಿ. ಆದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ತಿಳ್ಕೊಳ್ಳೋದು ಸಹಜ, ಆದರೆ ಅದನ್ನು ಒಳಗಿಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ ಬಾಬಾ. अगर आप समझदार हो तो क्या समझदार कोई खराब चीज़ अपने पास रखेगा? लेकिन वह खराब है, आपने दिल में समाया, अर्थात आपने खराब चीज़ अपने पास रखी, संभाली. ಒಬ್ಬರು ತಪ್ಪು ಮಾಡ್ತಾರೆ ಅಂತ ತಿಳ್ಕೊಳ್ರಿ, ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾವ ವಸ್ತು ಕೆಟ್ಟದಾಗಿದೆ, ಸರಿ ಇಲ್ಲ ಅಂಥ ವಸ್ತುವನ್ನು ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ತೀರಿ. ಸಮझना अलग चीज़ है, समाना अलग चीज़ है. ಅದು ತಪ್ಪು ಅಂತ ತಿಳ್ಕೊಳ್ಳೋದು ಬೇರೆ ವಿಷಯ, ಅದನ್ನು ನೀವು ಧಾರಣೆ ಮಾಡಿಕೊಳ್ಳೋದು, ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇರೆ ವಿಷಯ. अपने खराब चीज़ अपने पास रखी, अर्थात संभाली. समझदार बनना तो ठीक है, लेकिन समाओ नहीं. यह तो है ही ऐसा, यह समा लिया, ऐसे समझ करके व्यवहार में न आना, यह समझदारी नहीं है. ಅವರು ಬೇಡ ಅಂತ ಹೊರಗೆ ಹಾಕಿದ ಕೆಟ್ಟ ವಸ್ತುವನ್ನು ನೀವು ನಿಮ್ಮಲ್ಲಿ ಇಟ್ಕೊಳ್ತೀರಿ ಅಂದರೆ ಇದು ತಿಳುವಳಿಕೆಯ ಮಾತು ಅಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ತಿಳ್ಕೊಂಡಿದ್ದೀರಿ, ಅದು ಸರಿ, ಆದರೆ ಅದನ್ನು ನಿಮ್ಮ ಹೃದಯದಲ್ಲಿ ಇಟ್ಕೋಬೇಡಿ. ಅದೇ ಅಭಿಪ್ರಾಯದಿಂದ ಕೊನೆಯವರೆಗೂ ಆ ವ್ಯಕ್ತಿಯನ್ನು ನೋಡಬೇಡಿ. बाप दादा ने चेक किया, अभी समय ऐसे समीप नहीं आना है, आपको लाना है. कई पूछते हैं थोड़ा सा इशारा तो दे दो ना, 10 साल लगेंगे, 20 साल लगेंगे, कितना समय लगे. ಎಲ್ಲರನ್ನೂ ಪರಿವರ್ತನೆ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ತಪ್ಪು ಮಾಡಿದವರಿಗೂ ಕೂಡ ಕ್ಷಮಿಸಿ, ಮನಸಾ ಸೇವೆಯ ಮೂಲಕ ಅವರನ್ನು ಪರಿವರ್ತನೆ ಮಾಡಿರಿ. ವಿನಾಶಕ್ಕೆ ಆಧಾರ ಮೂರ್ತಿಗಳು ನೀವಾಗಿದ್ದೀರಿ. ಸಮಯವನ್ನು ಸಮೀಪ ತರಲಿಕ್ಕೆ ನೀವೇ ನಿಮಿತ್ತ ಆಗಿದ್ದೀರಿ. ಈ ಥರ ಬಾಬಾ ತಿಳಿಸಿದಾಗ ಮಕ್ಕಳು ಕೇಳ್ತಾರಂತೆ ಬಾಬೋರಿಗೆ, ಇನ್ನೂ ವಿನಾಶ ಆಗಲಿಕ್ಕೆ ಎಷ್ಟು ಸಮಯ ಬೇಕು? 10 ವರ್ಷ ಬೇಕೋ, 20 ವರ್ಷ ಬೇಕೋ, ಎಷ್ಟು ಸಮಯ ಬೇಕು? बाप से तो प्रश्न बहुत करते, तो आज बाप बच्चों से प्रश्न करता है. ಹೀಗೆ ಮಕ್ಕಳು ತಂದೆಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಇವತ್ತು ತಂದೆ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಡ್ರಾಮಾ ಹೇ ಲೇಕಿನ್ ನಿಮಿತ್ತ ಕೌನ್ ಹೇ? आपका एक गीत भी है, किसके रोके रुका है सवेरा, है ना गीत. ಡ್ರಾಮಾ ಅನುಸಾರವಾಗಿ ವಿನಾಶ ಆಗಬೇಕು, ಅದಂತೂ ನಿಜ. ಆದರೆ ನಾಟಕದಲ್ಲಿ ವಿಶ್ವ ಪರಿವರ್ತನೆಗೆ ನಿಮಿತ್ತ ಯಾರಾಗಬೇಕು? ನಿಮ್ಮಲ್ಲಿ ಒಂದು ಹಾಡಿದೆ, ಯಾರೇ ನಿಲ್ಲಿಸಿದ್ರೂ ಬೆಳಕಾಗುವುದು ನಿಲ್ಲೋದಿಲ್ಲ ಅಂತ. तो सवेरा लाने वाला कौन है? विनाशकारी तो तड़प रहे हैं कि विनाश करे, लेकिन नवनिर्माण करने वाले इतना रेडी है. ಹಾಗಾದರೆ
ಆ ಹೊಸ ಬೆಳಕನ್ನು ತರೋರು ಯಾರು? ವಿನಾಶ ಮಾಡುವಂಥವರು ತಯಾರಿದ್ದಾರೆ. ವಿನಾಶ ಮಾಡಬೇಕು ಅಂತ ಯೋಚನೆಯೂ ಮಾಡ್ತಾ ಇದ್ದಾರೆ. ಆದರೆ ನವನಿರ್ಮಾಣ ಮಾಡುವಂಥ ಮಕ್ಕಳು ನೀವು ತಯಾರಿದ್ದೀರಾ? ಅಗರ್ ಪುರಾಣ ಖತಮ್ ಹೋ ಜಾಯ್ ನಯಾ ನಿರ್ಮಾಣ ಹೋ ನಹಿ ತೋ ಕ್ಯಾ ಹೋಗ. ಹಳೇದು ಖತಮ್ ಆಗ್ತದೆ ಅಂತ ತಿಳ್ಕೊಳ್ಳಿ, ಆದರೆ ಹೊಸ ಪ್ರಪಂಚ ಹೊಸ ಮನೆ ತಯಾರೇ ಆಗಿಲ್ಲ ಅಂದರೆ ಏನು ಮಾಡುವುದು? इसलिए बाप दादा अभी बाप के बजाय टीचर का रूप धारण करते। होमवर्क दिया है ना, कौन सा होमवर्क? टीचर बनकर होमवर्क दिया। लास्ट में है सद्गुरु का पार्ट। अपने आप से पूछो, संपन्न और संपूर्ण स्टेज कहाँ तक बनी है? ಈಗ ಬಾಬಾ ಶಿಕ್ಷಕನಾಗಿ ನಿಮಗೆ ಪಾಠನೂ ಹೇಳ್ತಾ ಇದ್ದಾರೆ, ಹೋಮ್ ವರ್ಕು ಕೊಟ್ಟಿದ್ದಾರೆ. ಕೊನೆಗೆ ಸದ್ಗುರುವಿನ ಪಾರ್ಟ್ ನಡೀತದೆ. ಸದ್ಗುರುವಿನ ಪಾತ್ರ ಕೊನೆಗೆ ಶುರುವಾಗ್ತದೆ. ಈಗ ಮುಖ್ಯವಾಗಿ ಬಾಬಾ ಶಿಕ್ಷಕನ ಪಾತ್ರ ಮಾಡ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಎಷ್ಟು ಸಂಪನ್ನ ಆಗಿದ್ದೀರಿ, ಸಂಪೂರ್ಣ ಸ್ಥಿತಿಗೆ ಎಷ್ಟು ಸಮೀಪ ತಲುಪಿದ್ದೀರಿ. क्या आवाज़ से परे व आवाज़ में आना दोनों ही समान है? जैसे आवाज़ में सहज आ जाते हो, ऐसे आवाज़ से परे हो जाना वह भी सहज है. सेकंड में आवाज़ में आ सकते, सेकंड में आवाज़ से परे हो जाए, इतनी प्रैक्टिस है. ಬಾಬಾ ಕೇಳ್ತಾ ಇದ್ದಾರೆ, ಶಬ್ದದಲ್ಲಿ ಬರುವುದು ನಿಮಗೆ ಎಷ್ಟು ಸಹಜ ಆಗಿದೆಯೋ ಅಷ್ಟೇ ಶಬ್ದದಿಂದ ನಿಶ್ಶಬ್ದಕ್ಕೆ ಹೋಗುವುದು ಕೂಡ ಅಷ್ಟೇ ಸಹಜ ಆಗಿದೆಯೇ. ಜೈಸೆ ಶರೀರ ದ್ವಾರ ಜಬ್ ಚಾಹೋ ಜहाँ चाहो वहाँ आ जा सकते हो ना, ऐसे मन बुद्धि द्वारा जब चाहो जहाँ चाहो वहाँ आ जा सकते हो. ಬಾಬಾ ಕೇಳ್ತಾ ಇದ್ದಾರೆ, ಹೇಗೆ ಶರೀರದ ಮೂಲಕ ಎಲ್ಲಿ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಹೋಗ್ತೀರಿ, ಹಾಗೆ ಮನಬುದ್ಧಿಯ ಮೂಲಕ ಯಾವ ಸ್ಥಳಕ್ಕೆ ಎಷ್ಟು ಸಮಯ ಹೋಗಿ ಇರಬೇಕು ಅಂತ ಅಂದ್ಕೊಳ್ತೀರಿ ಅಷ್ಟು ಸಮಯ ಆ ಸ್ಥಳಕ್ಕೆ ಹೋಗಿ ನೀವು ಸ್ಥಿರತೆಯಿಂದ ಇರಲಿಕ್ಕೆ ಸಾಧ್ಯ ಇದೆಯೇ. क्योंकि अंत्य में पास मार्क्स उसको मिलेगी जो सेकंड में जो चाहे जैसा चाहे जो ऑर्डर करना चाहे उसमें सफल हो जाए. ಕೊನೆಗೆ ಮಾರ್ಕ್ಸ್ ಯಾರಿಗೆ ಸಿಗ್ತದೆ ಅಂದರೆ ಯಾರು ಸಮಯ ಸಂದರ್ಭ ಮತ್ತು ಸ್ಥಿತಿಯ ಅನುಸಾರವಾಗಿ ಕ್ಷಣದಲ್ಲಿ ಆ ಸ್ಥಿತಿಯಲ್ಲಿ ಸೆಟ್ ಆಗ್ತಾರೆ, ಅವರಿಗೆ ಹೆಚ್ಚಿನ ಮಾರ್ಕ್ಸ್ प्राप्ति ಆಗ್ತದೆ. साइंस वाले भी यह प्रयत्न कर रहे, सहज भी हो और कम समय में हो तो ऐसी स्थिति है. क्या मिनटों तक आए हैं, सेकंड तक आए हैं, कहाँ तक पहुँचे. ಹೇಗೆ ವಿಜ್ಞಾನಿಗಳು ಕೂಡ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಫಲತೆಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಾಗೆಯೇ ನೀವು ಮಕ್ಕಳು ಕೂಡ ಕಡಿಮೆ ಸಮಯದಲ್ಲಿ ನಿಮ್ಮ ಸ್ಥಿತಿ ಸೆಟ್ ಮಾಡಿಕೊಳ್ತಿದ್ದೀರಾ. ಆ ಸ್ಥಿತಿಗೆ ಈಗ ಎಷ್ಟು ಹತ್ತಿರ ಬಂದಿದ್ದೀರಿ. ನೀವು ಆರ್ಡರ್ ಮಾಡಿದ ಕೂಡಲೇ ಆ ಸ್ಥಿತಿಯಲ್ಲಿ ಸೆಟ್ ಆಗಲಿಕ್ಕೆ ನಿಮಿಷಗಳು ಬೇಕೋ ಅಥವಾ ಸೆಕೆಂಡ್ಗಳು ಬೇಕೋ, ಎಲ್ಲಿಯವರೆಗೆ ತಲುಪಿದ್ದೀರಿ. जैसे लाइट हाउस माइट हाउस सेकंड में ऑन करते ही अपनी लाइट फैलाते, ऐसे आप सेकंड में लाइट हाउस बन चारों ओर लाइट फैला सकते हो. ಹೇಗೆ ಸಮುದ್ರದಲ್ಲಿರುವಂತಹ ಲೈಟ್ ಹೌಸ್ ಏನಿರ್ತದೆ ಅದನ್ನು ಯಾವಾಗ ಬೇಕೋ ಆವಾಗ ಆ ಲೈಟನ್ನು ಹಾಕ್ತಾರೆ, ನಂತರ ಅದನ್ನು
ಬಂದ್ ಮಾಡ್ತಾರೆ. ಹಾಗೆ ನೀವು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಆ ಒಂದು ಬೆಳಕನ್ನು ಶಕ್ತಿಯನ್ನು ಎಲ್ಲ ಕಡೆಗೂ ಹರಡಿಸ್ತಾ ಇದ್ದೀರಾ. यह स्थूल आँख एक स्थान पर बैठे दूर तक देख सकती है ना, फैला सकती है ना अपनी दृष्टि. ऐसे आप तीसरे नेत्र द्वारा एक स्थान पर बैठो और चारों ओर वरदाता विधाता बन नज़र से निहाल करते जाओ. ಹೇಗೆ ಸ್ಥೂಲ ಕಣ್ಣುಗಳಿಂದ ದೃಷ್ಟಿಯಿಂದ ಎಷ್ಟೋ ದೂರದವರೆಗೆ ನೀವು ನೋಡ್ತೀರಿ, ಹಾಗೆ ನಿಮ್ಮ ಮೂರನೇ ನೇತ್ರದಿಂದ ಒಂದೇ ಸ್ಥಳದಲ್ಲಿ ಕುಳಿತು ವರದಾತ ವಿಧಾತ ಆಗಿ ಆ ವರದಾನದ ದೃಷ್ಟಿಯಿಂದ ಎಲ್ಲರನ್ನೂ ನೋಡ್ತಾ ಹೋಗ್ರಿ, ಎಲ್ಲರಿಗೂ ಪಾವನ ಮಾಡಿರಿ. अपने को सब बातों में चेक करो. इतना तीसरा नेत्र क्लीन और क्लियर है. ಇದುವರೆಗೂ ಬಾಬಾ ಹೇಳಿದ ಎಲ್ಲ ಮಾತುಗಳಲ್ಲಿ ನಿಮ್ಮ ಸ್ಥಿತಿ ಎಷ್ಟಿದೆ, ಪುರುಷಾರ್ಥ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಮೂರನೇ ನೇತ್ರ ಸ್ವಚ್ಛ ಆಗಿರಬೇಕು, ದೃಷ್ಟಿ ಸ್ಪಷ್ಟ ಆಗಿರಬೇಕು. सभी बातों में अगर थोड़ी भी कमजोरी है तो उसका कारण पहले भी सुनाया कि यह हद का लगाव मैं और मेरा है. ಮೊದಲೇ ಬಾಬಾ ನಿಮಗೆ ತಿಳಿಸಿಕೊಟ್ರು, ಎಲ್ಲ ವಿಷಯಗಳಲ್ಲಿ ಹಿಂದೆ ಉಳಿಲಿಕ್ಕೆ ಕಾರಣ ಅಂದರೆ ನಾನು ಮತ್ತು ನನ್ನದು ಅಂತ. ದುರ್ಬಲತೆ ಬರೋದಕ್ಕೆ ಕಾರಣ ನಾನು ಮತ್ತು ನನ್ನದು. जैसे मैं के लिए स्पष्ट किया था, होमवर्क दिया था, 2 मैं को समाप्त कर 1 मैं रखनी. ಹಿಂದಿನ ಮುರಳಿಯಲ್ಲಿ, ಹೋಳಿ ಹಬ್ಬದ ಮುರಳಿಯಲ್ಲಿ ಬಾಬಾ ಹೇಳಿದರು, 2 ಪ್ರಕಾರದ ನಾನು ಅನ್ನೋದನ್ನು ತೆಗೆದುಹಾಕ್ರಿ, ಒಂದು ನಾನು ಅನ್ನೋದನ್ನು ಇಟ್ಕೊಳ್ರಿ. ಮೊದಲನೇದು ನಾನು ಆತ್ಮ ಅನ್ನೋದು ಸದಾ ನೆನಪಿರಲಿ. ಎರಡನೇದು ದೇಹ ಅಭಿಮಾನದ ನಾನು ಅನ್ನೋದನ್ನು ತೆಗೆದುಹಾಕ್ರಿ, ನಿರಾಶೆಯ ನಾನು ಅನ್ನೋದನ್ನು ತೆಗೆದುಹಾಕ್ರಿ. ಈ 2 ನಾನು ಅನ್ನೋದನ್ನು ಬಿಟ್ಟಾಗ ಬಾಬಾ ಹೇಳ್ತಾರೆ, ನೀವು ಬಾಬಾ ಕೊಟ್ಟಂಥ ಹೋಮ್ವರ್ಕ್ದಲ್ಲಿ ಪಾಸ್ ಆಗ್ತೀರಿ. ಸಭೀನೆ ಯಹ ಹೋಮ್ವರ್ಕ್ ಕಿಯಾ, जो इस होमवर्क में सफल हुए हैं हाथ उठाओ. बाप दादा ने सबको देखा, हिम्मत रखो, डरो नहीं, हाथ उठाओ. अच्छा मुबारक है, बहुत थोड़े इन सब के हाथ टीवी में दिखाओ. बहुत थोड़ों ने हाथ उठाया, अभी क्या करें, सभी को अपने ऊपर हंसी भी आ रही. ಈ ವಿಷಯದಲ್ಲಿ ಪ್ರಶ್ನೆ ಕೇಳಿದಾಗ ಕೆಲವರು ಮಾತ್ರ ಕೈ ಎತ್ತಿದ್ರು. ಅದನ್ನು ನೋಡಿ ಬಾಬಾ ಹೇಳ್ತಿದ್ದಾರೆ, ಹೆದರಬೇಡಿ, ಸಾಹಸದಿಂದ ಪುರುಷಾರ್ಥ ಮಾಡಿ. ಯಾರೆಲ್ಲರೂ ಈ ಸಾಧನೆಯನ್ನು ಮಾಡಿದ್ದೀರಿ ಅವರಿಗೆ ಶುಭಾಶಯಗಳು ಅಂತ ಬಾಬಾ ಹೇಳ್ತಾರೆ. ಬಹಳ ಕಡಿಮೆ ಜನ ಕೈ ಎತ್ತಿದ್ರು. ಅದನ್ನು ನೋಡಿ ಎಲ್ಲರೂ ನಗ್ತಾ ಇದ್ದಾರೆ. अच्छा दूसरा होमवर्क था क्रोध को छोड़ना. तो क्रोध को किसने छोड़ा? इतने दिनों में क्रोध नहीं किया. इसमें थोड़े ज़्यादा है. जिन्होंने क्रोध नहीं किया आपके आसपास रहने वालों से भी पूछेंगे. ಹಿಂದಿನ ಮುರಳಿಯಲ್ಲಿ ಬಾಬಾ ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದರು, ಕ್ರೋಧ ಬಿಡುವುದು. ಹಾಗಾದರೆ ಯಾರ್ಯಾರು ಕ್ರೋಧ ಬಿಟ್ಟಿದ್ದೀರಿ? ಅಲ್ಲಿಯಿಂದ ಇಲ್ಲಿಯವರೆಗೆ ಇಷ್ಟು ದಿನಗಳವರೆಗೆ ಯಾರ್ಯಾರು ಕ್ರೋಧ ಮಾಡಿಲ್ಲ ಅವ್ರ ಕೈ ಎತ್ತಿರಿ ಅಂತಾರೆ ಬಾಬಾ. ನೀವು ಕ್ರೋಧ ಬಿಟ್ಟಿದ್ದೀರಿ ಅನ್ನೋದಾದರೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಕೂಡ ನಿಮ್ಮ ರಿಸಲ್ಟ್ ಕೇಳಲಾಗ್ತದೆ. जिन्होंने हाथ उठाया वह खड़े हो जाओ. अच्छा बहुत है, क्रोध नहीं किया, संकल्प में
मन में क्रोध आया? ಈ ಪ್ರಶ್ನೆ ಕೇಳಿದಾಗ ಬಹಳ ಜನ ಕೈ ಎತ್ತಿ. ಪರವಾಗಿಲ್ಲ, ಹಾಗಾದರೆ ಕ್ರೋಧ ಮುಕ್ತ ಆಗುವಂಥ ವಿಷಯದಲ್ಲಿ ಬಹಳ ಜನ ಮಕ್ಕಳು ಪಾಸ್ ಆಗಿದ್ದೀರಿ. ಆದರೆ ಸಂಕಲ್ಪದಲ್ಲಿಯೂ ಕ್ರೋಧ ಬರಬಾರ್ದು, ಮನಸ್ಸಿನಲ್ಲಿಯೂ ಕ್ರೋಧ बरबारद। चलो फिर भी मुबारक हो, अगर मन में आया मुख से नहीं किया तो भी मुबारक है, बहुत अच्छा। ಆಗಲಿ, ಮನಸ್ಸಿನಲ್ಲಿ ಕ್ರೋಧ ಬಂದಿರಬಹುದು, ಆದರೆ ಮಾತಿನಲ್ಲಿ ಬಂದಿಲ್ಲ ಅಂದ್ರೂ ನಿಮಗೂ ಬಾಬಾ ಶುಭಾಶಯಗಳನ್ನು ತಿಳಿಸ್ತಾರೆ. तो आप ही रिजल्ट के हिसाब से देखो, क्या स्थापना का कार्य स्व को संपन्न बनाना और सर्व आत्माओं को मुक्ति का वर्षा दिलाना यह संपन्न हुआ है। ಹಾಗಾದರೆ ನಿಮ್ಮ ರಿಸಲ್ಟ್ ಅಥವಾ ಪರಿಣಾಮದ ರೂಪದಲ್ಲಿ ನೋಡ್ಕೊಳ್ಳಿ. ಸ್ಥಾಪನೆಯ ಕಾರ್ಯ, ಸ್ವಸಂಪನ್ನ ಆಗುವ ಕಾರ್ಯ, ಸರ್ವ ಆತ್ಮರಿಗೂ ಮುಕ್ತಿಯ ಆಸ್ತಿ ಕೊಡುವಂಥ ಕಾರ್ಯ ಮುಗಿಸಿದ್ದೀರಾ. स्वयं को जीवन मुक्ति स्वरूप बनाना, सर्व आत्माओं को मुक्ति का वर्षा दिलाना, यह है स्थापना करता आत्माओं का श्रेष्ठ कर्म. ನಿಮಗೆ ನೀವು ಜೀವನ ಮುಕ್ತಿ ಸ್ವರೂಪ ಮಾಡ್ಕೋಬೇಕು, ಜೀವನ ಮುಕ್ತಿ ಸ್ವರೂಪ ಆಗಬೇಕು ಮತ್ತು ಸರ್ವ ಆತ್ಮರಿಗೂ ಮುಕ್ತಿಯ ಆಸ್ತಿ ಕೊಡಬೇಕು. ಇದು ಸ್ಥಾಪನಾಕರ್ತಾ ಆತ್ಮರ ಶ್ರೇಷ್ಠ कर्म आಗಿದೆ. तो बाप दादा इसलिए पूछता है कि सर्व बंधनों से मुक्त जीवन मुक्त की स्टेज पर संगम पर ही पहुंचना है, व सतयुग में पहुंचना है. ಬಾಬಾ ಕೇಳ್ತಾರೆ, ಸರ್ವ ಬಂಧನಗಳಿಂದ ಮುಕ್ತ ಆಗುವಂಥ ಸ್ಥಿತಿ, ಜೀವನ್ಮುಕ್ತಿಯ ಸ್ಥಿತಿ ಸಂಗಮ ಯುಗದಲ್ಲಿನೇ ಅನುಭವಿಸ್ಬೇಕು ಅಥವಾ ಸತ್ಯುಗದಲ್ಲಿ ಅನುಭವಿಸ್ಬೇಕು? ಆ ಸ್ಥಿತಿಗೆ ಸಂಗಮ ಯುಗದಲ್ಲಿಯೇ ತಲುಪಬೇಕು ಅಥವಾ ಸತ್ಯಯುಗಕ್ಕೆ ಹೋದ ನಂತರ ತಲುಪಬೇಕು? संगम युग में संपन्न होना है या वहाँ भी राजयोग करके सीखना है? सर्व ಬಂಧನಗಳಿಂದ ಮುಕ್ತ ಸ್ಥಿತಿ ಮತ್ತು ಜೀವನ್ಮುಕ್ತ ಸ್ಥಿತಿಯ ಅನುಭವ ಸಂಗಮ ಯುಗದಲ್ಲಿಯೇ ಮಾಡಬೇಕು ಅಥವಾ ಸತ್ಯಯುಗಕ್ಕೆ ಹೋದ ನಂತರ ಅಲ್ಲಿ ರಾಜಯೋಗ ಕಲಿತು ಆ ಅನುಭವ ಮಾಡ್ತೀರಾ? ಸಂಪನ್ನ तो यहाँ बनना है ना, संपूर्ण भी यहाँ बनना है. संगम युग के समय का भी सबसे बड़े ते बड़ा ಖಜಾನ है. ಸಂಪೂರ್ಣ ಆಗುವುದು ಸಂಗಮ ಯುಗದಲ್ಲಿಯೇ, ಸಂಪನ್ನ ಆಗುವುದು ಸಂಗಮ ಯುಗದಲ್ಲಿಯೇ. ಯಾಕೆ ಅಂದರೆ ಸಂಗಮ ಯುಗದ ಸಮಯನೇ ತಂದೆ ಕೊಟ್ಟಂತಹ ದೊಡ್ಡ ಖಜಾನೆ ಆಗಿದೆ. ಇದೇ ಸಮಯದಲ್ಲಿ ನಾವು ಏನು ಮಾಡಬೇಕಾಗಿದೆ, ಏನಾಗಬೇಕಾಗಿದೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು, ಆಗಬೇಕು. तो किसके रोके रुका है सवेरा बताओ? ಯಾರೇ ನಿಲ್ಲಿಸಿದ್ರೂ ಕೂಡ ರಾತ್ರಿ ಕಳೆದ ನಂತರ ಹಗಲು ಪ್ರಾರಂಭ ಆಗುವುದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಈ ಹಾಡನ್ನು ನೆನ್ಪು ಮಾಡ್ಕೊಳ್ಳಿ. ಬಾಪ್ ದಾದಾ क्या चाहते हैं? क्योंकि बाप की आशाओं का दीपक बच्चे ही है, तो अपना खाता अच्छी तरह से ಚೆಕ್ करो. ಬಾಬವರು ಏನು ಬಯಸ್ತಾ ಇದ್ದಾರೆ ಮಕ್ಕಳಿಂದ? ಯಾಕೆ ಅಂದರೆ ತಂದೆಯ ಆಶಾದೀಪಕಗಳು ನೀವಾಗಿದ್ದೀರಿ. ತಂದೆಯ ಆಶೆಗಳನ್ನು ಪೂರ್ಣ ಮಾಡುವಂಥ ಮಕ್ಕಳು ನೀವೇ ಆಗಿದ್ದೀರಿ. ಹಾಗಾದರೆ ನಿಮ್ಮ ಖಾತೆಯನ್ನು ನೋಡ್ಕೊಳ್ಳಿ. ಕೈ ಬಚ್ಚೋं को तो देखा, कई बच्चे तो मौजी राम है, मौज में चल रहे, जो हुआ सो अच्छा, अभी तो मौज मना लो. सतयुग में कौन देखता है, कौन जानता है? ಕೆಲವರು
ಮೌಜಿ ಮಕ್ಕಳು ಆಗಿದ್ದಾರೆ. ಬರೇ ಮೋಜಿನಲ್ಲಿ ಸಮಯ ಕಳೀತಾ ಇದ್ದಾರೆ. ಏನಾಗಿದೆಯೋ ಅದು ಒಳ್ಳೆಯದು, ಏನಾಗ್ತಿದೆಯೋ ಅದು ಒಳ್ಳೆಯದು. ಆದರೆ ಸತ್ಯಯುಗ ಯಾರು ನೋಡಿದ್ದಾರೆ? ಸತ್ಯುಗದಲ್ಲಿ ಯಾರೇನಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ಒಬ್ಬರನ್ನ ಒಬ್ಬರು ಗುರ್ತಿಸೋದಿಲ್ಲ. तो अभी मौज करो, जमा के खाते में ऐसे मौजी लाल मौजी राम नहीं बनो. दूसरों को भी कहते अरे क्या करना है, मौज करो, खाओ पियो मौज करो, कर लो मौज. बाप भी कहते कर लो. अगर थोड़े में राजी रहने वाले हो तो थोड़े में राजी हो जाओ. विनाशी साधनों की मौज अल्पकाल की होती. ನಿಮಗೆ ಮೋಜು ಮಾಡೋದೇ ಇಷ್ಟ ಇದ್ದರೆ ಅದನ್ನೇ ಮಾಡಿರಿ. ಊಟ ಮಾಡಿರಿ, ತಿಂಡಿ ತಿಂದ್ರಿ, ಆರಾಮಾಗಿ ಮಲ್ಕೊಳ್ರಿ, ಕಾಲ ಕಳೀರಿ. ಸ್ವಲ್ಪದರಲ್ಲಿನೇ ನೀವು ರಾಜಿ ಆಗೋರಿದ್ದರೆ, ದಾಸದಾಸಿ ಪದವಿನೇ ಸಾಕು ಅನ್ನೋದಾದರೆ ನಾನೇನು ಮಾಡಲಿ? सदाकाल की मौज को छोड़ अगर अल्पकाल के साधन की मौज में रहना चाहते हैं तो बाप दादा भी क्या करेगा? ವಿನಾಶಿ ಸಾಧನಗಳ ಮೋಜಿನಲ್ಲಿ ಇದ್ದರೆ ಆ ಒಂದು ಮೋಜು ಆನಂದ ಅಲ್ಪಕಾಲದ ಆನಂದ ಆಗಿರ್ತದೆ, ಸದಾಕಾಲದ ಆನಂದ ಆಗಿರೋದಿಲ್ಲ. ಹಂಗಿದ್ರೂ ಕೂಡ ನೀವು ಈ ಸಂಗಮ ಯುಗ ಅಥವಾ ಸಂಗಮ ಯುಗದ ಸಮಯ ಮೋಜಿನಲ್ಲಿನೇ ಕಳೀತೀರಿ ಅನ್ನೋದಾದರೆ ಬಾಬಾ ಆದರೂ ಏನು ಮಾಡ್ತಾರೆ? ಇಶಾರಾ ದೇಗ और क्या करेगा? कोई हीरों की खान पर जाए और 2 हीरे लेकर खुश हो जाए तो उसको क्या कहे? ಬಾಬಾ ಕೇಳ್ತಾರೆ, ನಾನೇನು ಮಾಡಲಿಕ್ಕಾಗ್ತದೆ? ಒಬ್ಬರಿಗೆ ವಜ್ರಗಳ ಗಣಿಯ ಹತ್ರನೇ ಬಿಟ್ಟು ನಿನಗೆಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳಿದಾಗ, ಒಂದು ವೇಳೆ ಅವನು 2 ವಜ್ರ ತಗೊಂಡ್ರೆ ಅವರಿಗೇನು ಮಾಡಲಿಕ್ಕಾಗ್ತದೆ? ಅಂಥವ್ರಿಗೇನಂತ ಹೇಳಬಹುದು? ಐಸೆ ನಹಿ ಬನ್ನ, ಆ ಥರ ಮಾಡಬೇಡಿ. ಖಜಾನೆನೇ ಬಾಬಾ ನಿಮಗೆ ಕೊಟ್ಟಿದ್ದಾರೆ ಅಂದಾಗ ಆ ಖಜಾನೆಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿ. ಅತೀಂದ್ರಿಯ ಸುಖಕ್ಕೆ ಮೌಜ್ಗೆ ಝೂಲೆ ಮೇ ಝೂಲು. ಅತೀಂದ್ರಿಯ ಸುಖದ ಮೋಜಿನ ಆನಂದದ ಉಯ್ಯಾಲೆಯಲ್ಲಿ ಸದಾ ತೂಗಾಡ್ತಾ ಇರಿ. ಅವಿನಾಶಿ ಪ್ರಾಪ್ತಿಯೋಂಕೆ ಝೂಲೆ ಮೇ ಝೂಲೋ. ಅವಿನಾಶಿ ಪ್ರಾಪ್ತಿಗಳ ಉಯ್ಯಾಲೆಯಲ್ಲಿ ಸದಾ ಆಡ್ತಾ ಇರಿ. ಡ್ರಾಮಾ ಮೇ ದೇಖೋ ಮಾಯಾ ಕಾ ಪಾರ್ಟ್ ಭಿ ವಿಚಿತ್ರ ಹೈ. ನಾಟಕ ನೋಡಿ, ನಾಟಕದಲ್ಲಿ ಮಾಯೆಯ ಪಾತ್ರ ಕಲಿಯುಗದಲ್ಲಿ ಬಹಳ ವಿಚಿತ್ರ ಆಗಿದೆ. इसी समय ऐसे ऐसे साधन निकले हैं जो पहले थे ही नहीं, लेकिन बिना साधन के भी जिन्होंने साधना की, सेवा की है, वह भी एग्जाम्पल सामने है ना. ನಾಟಕದ ಅನುಸಾರವಾಗಿ ಮಾಯೆ ಹೊಸ ಹೊಸ ಸಾಧನಗಳನ್ನು ನಿಮಗೆ ಕೊಟ್ಟು ನಿಮಗೆ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆ. ಆದರೆ ಸಾಧನಗಳ ಆಧಾರ ಇಲ್ಲದೆ ಆದಿ ರತ್ನಗಳು, ಯಜ್ಞದ ಆದಿ ರತ್ನಗಳು ಸಾಧನೆ ಮಾಡಿ ಸೇವೆ ಮಾಡಿ ನಿಮ್ಮ ಮುಂದೆ ಉದಾಹರಣ ಮೂರ್ತಿಯಾಗಿದ್ದಾರೆ. ಕ್ಯಾ ಯಹ ಸಾಧನ್ ಥೇ ಲೇಕಿನ್ ಸೇವಾ ಕಿತನಿ ಹುಯಿ. ಆ ಸಮಯದಲ್ಲಿ ಈ ಎಲ್ಲ ಸಾಧನಗಳು ಇರಲಿಲ್ಲ, ಆದರೂ ಕೂಡ ಸೇವೆ ಎಷ್ಟೊಂದು ವೃದ್ಧಿಯಾಗಿತ್ತು. ಕ್ವಾಲಿಟಿ ತೋ ನಿಕ್ಲಿನ, ಆದಿ ರತ್ನ ತೋ ತಯಾರ್ ಹೋ ಗಯೇನ. ಆ ಸಮಯದಲ್ಲಿ ಆಗಿರುವಂತಹ ಸೇವೆಯ ಮೂಲಕ ಕ್ವಾಲಿಟಿ ಆತ್ಮರು ತಯಾರಾದರು, ಆದಿ ರತ್ನಗಳು ತಯಾರಾದರು. ಅವರ ಆಧಾರದಿಂದ ಯಜ್ಞ ನಿಂತಿದೆ. ಲೇಕಿನ್ ಅಬ್ ಸಾಧನೋं की आकर्षण है. साधनों को यूज़ करना रॉन्ग नहीं, लेकिन साधना को भूल साधन में लग जाना, इसको बाप दादा रॉन्ग कहते. ಸಾಧನಗಳನ್ನು
ಉಪಯೋಗ ಮಾಡಿರಿ, ಆದರೆ ಸಾಧನೆಯನ್ನು ಮರಿಬೇಡಿ. ಸಾಧನೆಯನ್ನು ಮರೆತು ಸಾಧನಗಳನ್ನು ಉಪಯೋಗಿಸುವುದು ತಪ್ಪಾಗಿದೆ. साधना जीवन के उड़ती कला का साधन नहीं है, आधार नहीं, साधना आधार है. ಹಾರುವ ಕಲೆಗೆ, ಜೀವನದ ಉನ್ನತಿಗೆ ಆಧಾರ ನಮ್ಮ ಸಾಧನೆ ಆಗಿದೆ ವಿನಃ ಈ ಸಾಧನಗಳು ಅಥವಾ ವಸ್ತುಗಳು ಅಲ್ಲ. अगर साधना के बजाय साधनों को आधार बनाया तो रिज़ल्ट क्या होगी? साधन विनाशी है, साधना अविनाशी है, तो उसकी रिज़ल्ट क्या होगी? ಸಾಧನೆ ಅವಿನಾಶಿಯಾಗಿದೆ, ಸಾಧನಗಳು ವಿನಾಶಿಯಾಗಿವೆ. ವಿನಾಶಿ ಸಾಧನಗಳ ಆಧಾರದಿಂದ ಮಾಡಿದ ಸೇವೆಯ ಖುಷಿ ವಿನಾಶಿಯಾಗಿರ್ತದೆ. ಅವಿನಾಶಿ ಸಾಧನೆಯ ಆಧಾರದಿಂದ ಮಾಡಿದ ಸೇವೆ ಅಥವಾ ಪುರುಷಾರ್ಥದ ಫಲ ಅವಿನಾಶಿಯಾಗಿರ್ತದೆ, ಖುಷಿನೂ ಅವಿನಾಶಿಯಾಗಿರ್ತದೆ. ವಸ್ತುಗಳ ಆಧಾರದಿಂದ ಮಾಡಿದ ಪುರುಷಾರ್ಥದ ಫಲ ವಿನಾಶಿಯಾಗಿರ್ತದೆ, ಅಲ್ಪಕಾಲದ್ದಾಗಿರ್ತದೆ. ಅಚ್ಚ, 4 ಕಡೆಯ ಪುರುಷಾರ್ಥಿ ಮಕ್ಕಳಿಗೆ ಎಲ್ಲರ ಉತ್ಸಾಹ ಉಲ್ಲಾಸ ನೋಡಿ ಬಾಪ್ ದಾದಾರವರು ಹೃದಯದ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರಧಾರಿ ಮಕ್ಕಳಿಗೆ, ದೃಢ ಸಂಕಲ್ಪದಿಂದ ಮಾಯಾಜೀತ ಆಗುವಂಥ ಮಕ್ಕಳಿಗೆ, ತಮ್ಮ ಸಂಕಲ್ಪ, ಶಬ್ದ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಸಂಪನ್ನ ಆಗಿ ಅನ್ಯರನ್ನು ಸಂಪನ್ನ ಮಾಡುವಂತಹ ಶ್ರೇಷ್ಠ ಮಕ್ಕಳಿಗೆ, ಸದಾ ತಂದೆಯ ಹೃದಯ ಸಿಂಹಾಸನಧಾರಿ ಮಕ್ಕಳಿಗೆ, ತಂದೆ ಹಾಗೂ ತಮ್ಮನ್ನು ಪ್ರತ್ಯಕ್ಷ ಮಾಡುವಂತಹ ಸೇವಾಧಾರಿ, ಜ್ಞಾನ ಸಂಪನ್ನ, ಯಶಸ್ವಿ, ವಿಜಯಿ ಮಕ್ಕಳಿಗೆ ತಂದೆಯ ನೆನಪು, ಪ್ರೀತಿ, ಹೃದಯದ ಪದಮದಷ್ಟು ಆಶೀರ್ವಾದಗಳು ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಮಕ್ಕಳು ಕಳಿಸಿದ ಪ್ರೇಮದ ಪತ್ರಗಳು, ಸಮಾಚಾರ ಪತ್ರಗಳು ತಂದೆಗೆ ತಲುಪಿವೆ. ಎಲ್ಲರ ಸಮಾಚಾರ ನೋಡಿ ತಂದೆಗೂ ಖುಷಿಯಾಗಿದೆ. ವರದಾನ್, सच्चे साफ दिल के आधार से नंबर 1 लेने वाले दिलाराम पसंद भव. ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದ ನಂಬರ್ 1 ಸ್ಥಾನಕ್ಕೆ ಬರುವಂತಹ, ನಂಬರ್ 1 ಸ್ಥಾನ ಪಡೆಯುವಂತಹ ಹೃದಯ ರಾಮನ ಪ್ರೀತಿಯ ಮಕ್ಕಳಾಗಿರಿ. दिलाराम बाप को सच्ची दिल वाले बच्चे ही पसंद है. ಹೃದಯರಾಮ ತಂದೆಗೆ ಹೃದಯವಂತ ಮಕ್ಕಳೇ ಇಷ್ಟ ಆಗಿರ್ತಾರೆ. ಯಾರ ಮನಸ್ಸು ಸ್ವಚ್ಛ ಮತ್ತು ಸತ್ಯತೆಯಿಂದ ತುಂಬಿರ್ತದೆ ಅಂಥ ಮಕ್ಕಳು ಹೃದಯರಾಮ ತಂದೆಗೆ ಬಹಳ ಪ್ರೀತಿ ಪಾತ್ರ ಆಗಿರ್ತಾರೆ. ದುನಿಯಾ ಕಾ ದಿಮಾಗ್ ನ ಭೀ ಹೋ, लेकिन सच्ची साफ दिल हो तो नंबर 1 ले लेंगे. क्योंकि दिमाग तो बाप इतना बड़ा दे देता है जिसमें रचयिता को जानने से रचना के आदि मध्य अंत्य की नॉलेज को जान लेते हो. ಬರೇ ಬುದ್ಧಿವಂತರು ಮಾತ್ರ ಅಲ್ಲ, ಹೃದಯವಂತ ಮಕ್ಕಳು ಬಾಬೋರ್ಗೆ ಇಷ್ಟ ಆಗ್ತಾರೆ. ಬುದ್ಧಿಯಂತೂ ಬಾಬಾ ಸಾಕಷ್ಟು ಕೊಟ್ಟಿದ್ದಾರೆ, ತ್ರಿಕಾಲ ಜ್ಞಾನ ಕೊಟ್ಟಿದ್ದಾರೆ. तो सच्ची साफ दिल के आधार से ही नंबर बनते, सेवा के आधार से नहीं. ಬಾಬಾ ಹೇಳ್ತಾರೆ, ಸತ್ಯ ಹೃದಯ, ಸ್ವಚ್ಛ ಹೃದಯದ ಆಧಾರದಿಂದ ಬಾಬಾ ನಂಬರ್ ಕೊಡ್ತಾರೆ. ಬರೇ ನಿಮ್ಮ ಸೇವೆ ಚಾತುರ್ಯ ನೋಡಿ ನಂಬರ್ ಕೊಡೋದಿಲ್ಲ. सच्चे दिल की सेवा का प्रभाव दिल तक पहुँचता है. ಸತ್ಯ ಹೃದಯದಿಂದ ಮಾಡಿದ
ಸೇವೆಯ ಪ್ರಭಾವ ಹೃದಯಕ್ಕೆ ಹೋಗಿ ತಲುಪ್ತದೆ. ದಿಮಾಗ್ ವಾಲೆ ನಾಮ್ ಕಮಾತೆ ಹೇ और दिल वाले दुआएं ಕಮಾತೆ ಹೇ. ಬುದ್ಧಿವಂತರು ಹೆಸರನ್ನು ಗಳಿಸ್ತಾರೆ, ಆದರೆ ಹೃದಯವಂತರು ಆಶೀರ್ವಾದಗಳನ್ನು ಗಳಿಸ್ತಾರೆ. ಸ್ಲೋಗನ್: सर्व के प्रति शुभ चिंतन और शुभ कामना रखना ही सच्चा परोपकार है. ಸರ್ವರ ಪ್ರತಿಯಾಗಿ ಶುಭ ಚಿಂತನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದೇ ನಿಜವಾದ ಪರೋಪಕಾರ ಆಗಿದೆ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೋ ಆಗ ಪರಮಾತ್ಮನ ಪ್ರೀತಿಯ ಅನುಭವಿ ಆಗ್ತೀವಿ. ಸಹಜ ಯೋಗಿ ಆಗಬೇಕಾದ್ರೆ ಪರಮಾತ್ಮನ ಪ್ರೀತಿಯ अनुभवी आगिरे. जो बच्चे परमात्मा प्यार में सदा लवलीन खोए हुए रहते हैं, उनकी झलक और फलक अनुभूति की किरणें इतनी शक्तिशाली होती है जो कोई भी समस्या समीप आना तो दूर लेकिन आंख उठाकर भी नहीं देख सकती. ಯಾವ ಮಕ್ಕಳು ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿರ್ತಾರೆ, ತಲ್ಲೀನ ಆಗಿರ್ತಾರೆ, ಅವರ ಹೊಳಪು ಬೆಳಕು ಮತ್ತು ಅನುಭವದ ಕಿರಣಗಳು ಎಷ್ಟು ಶಕ್ತಿಶಾಲಿಯಾಗಿರ್ತವೆ ಎಂದರೆ ಯಾವ ಸಮಸ್ಯೆಗಳು ಅವರ ಹತ್ತಿರ ಬರೋದಿಲ್ಲ. ಮಾಯೆ ಅವರನ್ನು ಕಣ್ಣೆತ್ತಿನೂ ನೋಡೋದಿಲ್ಲ. उन्हें कभी किसी भी प्रकार की मेहनत हो नहीं सकती. ಅಂಥ ಮಕ್ಕಳಿಗೆ ಯಾವುದೇ ಕೆಲಸದಲ್ಲಿ ಪರಿಶ್ರಮದ ಅನುಭವ ಆಗೋದಿಲ್ಲ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಶಿಕ್ಷಕನು ಗುರು